ಮಂಗಳೂರು ಸುರತ್ಕಲ್ನ ಚರ್ಚ್ ಆಫ್ ಸ್ಕೂಲ್ಗೆ ಸಂಬಂಧಿಸಿದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ವಿಡಿಯೋದಲ್ಲಿ ಕುರಾನ್ ಪಠಣ ಕೇಳಿಸುತ್ತದೆ. ಶಾಲಾ ವರಾಂಡದಲ್ಲಿ ಮಕ್ಕಳು ಶಿಸ್ತಾಗಿ ನಿಂತಿದ್ದಾರೆ. ಶಿಕ್ಷಕಿಯೂ ಕಾಣಿಸ್ತಾರೆ. ಸುಶ್ರಾವ್ಯವಾಗಿ ವಿದ್ಯಾರ್ಥಿ ಕುರಾನ್ ಪಠಣ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ 90% ಹಿಂದೂ ಸಮುದಾಯದ ಮಕ್ಕಳೇ ಕಲಿತಾ ಇದ್ದಾರೆ. ಆದರೆ ಹನುಮಾನ್ ಚಾಲಿಸ ಪಠಣಕ್ಕೆ ಇಲ್ಲಿ ಅವಕಾಶ ಇದೆಯಾ? ಇದು ಯಾವ ರೀತಿಯ ಸಮಾನತೆ? ಹಿಂದೂ ಮಕ್ಕಳ ಭಾವನೆಗಳಿಗೆ ಬೆಲೆ ಇಲ್ವೇ? ಹಿಂದೂಗಳ ಹಣ ಬೇಕು, ಮಕ್ಕಳ ಸಂಖ್ಯೆ ಬೇಕು, ಆದರೆ ಹಿಂದೂ ಧರ್ಮದ ಆಚರಣೆಗೆ ಮಾತ್ರ ನಿರ್ಬಂಧವೇ ಎಂದು ಮೋಹನ್ ಗೌಡ ಎಂಬುವರ ಹೆಸರಿನಲ್ಲಿರುವ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪ್ರಶ್ನಿಸಲಾಗಿದೆ. ಸರ್ವಧರ್ಮ ಸಮಭಾವ ಎಂದರೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ನೀಡಬೇಕು. ಒಂದು ಧರ್ಮಕ್ಕೆ ಅವಕಾಶ ನೀಡಿ ಮತ್ತೊಂದು ಧರ್ಮವನ್ನು ತಡೆಯುವುದು ಸ್ಪಷ್ಟವಾದ ದ್ವಂದ್ವ ನೀತಿ ಎಂದು ಮೋಹನ್ ಗೌಡ ಬರೆದಿದ್ದಾರೆ. ಇವರಂತೆ ಬೇರೆ ಖಾತೆಗಳಲ್ಲೂ ಈ ವಿಡಿಯೋವನ್ನು ಹಂಚಿಕೊಂಡು ಇಂಥದ್ದೇ ಅಭಿಪ್ರಾಯವನ್ನು ಹೇಳಲಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಬಂಧುಗಳೇ, ಹೇಗಿದ್ದೀರಾ? ನಾನು ನಿಮ್ಮ ಅಪರಾಧ ಸೌಂದರ್ಯ. ಪ್ರಿಯರೇ, ಮಂಗಳೂರು ಸುರತ್ಕಲ್ನ ಹೋಲಿ ಫ್ಯಾಮಿಲಿ ಇಂಗ್ಲಿಷ್ ಮೀಡಿಯಾ ಶಾಲೆಯಲ್ಲಿ ಇವತ್ತು ಒಂದು ಹೆತ್ತ ತಾಯಿಯಂತೆ ಮಕ್ಕಳನ್ನು ಸಾಕಿ ಸಲಹುವ ವಿದ್ಯಾ ದೇಗುಲದ ಪವಿತ್ರತೆಗೆ ಧಕ್ಕೆ ತರುವಂತಹ ಮತ್ತು ನಮ್ಮ ಇಡೀ ಸಮಾಜದ ಆತ್ಮಸಾಕ್ಷಿಯನ್ನೇ ನಡುಗಿಸುವಂತಹ ಕರಾಳ ಸಂಚೊಂದು ಬಯಲಾಗಿದೆ. ಹೌದು ಬಂಧುಗಳೇ, ನಂಬಿಕೆ ದ್ರೋಹದ ಪರಮಾವಧಿ, ಕೋಮುವಾದದ ಕ್ರೂರತೆ ಮತ್ತು ಸೋಷಿಯಲ್ ಮೀಡಿಯಾದ ಅಟ್ಟಹಾಸ ಇವತ್ತು ಒಂದು ಶಾಲೆಯ ಸುಂದರ ವರಾಂಡದ ಒಳಗೆ ನಡೆದು ಹೋಗಿದೆ. ಆ ಮುಗ್ಧ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಮಾಡಿದ ತಪ್ಪಾದರೂ ಏನು ಗೊತ್ತಾಗ್ತದೆ. ಸರ್ವಧರ್ಮ ಸಮಭಾವದ ಆಶಯದೊಂದಿಗೆ ಸಮಾಜಕ್ಕೆ ಪ್ರೀತಿಯ ಸಂದೇಶ ನೀಡಲು ಹಮ್ಮಿಕೊಂಡಿದ್ದ ಆ ಒಂದು ಪವಿತ್ರ ಕಾರ್ಯಕ್ರಮವೇ ಇವತ್ತು ಅವರ ವಿರುದ್ಧ ದೇಶದ ಕಿಡಿ ಹರಡಲು ಕಾರಣವಾಗಿದೆ. ಆ ಶಾಲೆಯ ಒಳಗಡೆ ಮಕ್ಕಳು ಅತ್ಯಂತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುತ್ತಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕುಳಿತು ಕೆಲವು ನರರಾಕ್ಷಕರು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ ಆ ಮಹಾ ದ್ರೋಹವೇನು ಮತ್ತು ಈ ಅಪಪ್ರಚಾರದ ಸತ್ಯಾಸತ್ಯತೆಯನ್ನು ಪೊಲೀಸರು ಹೇಗೆ ಎಲೆಯಾಗಿ ಬಿಡಿಸಿ ಇಡಲಿದ್ದಾರೆ ಎನ್ನುವ ಬೆಚ್ಚಿ ಬೀಳಿಸುವ ಸತ್ಯಗಳು ಇವತ್ತು ನಾನು ನಿಮ್ಮ ಮುಂದೆ ಹಂತವಾಗಿ ಇಡಲಿದ್ದೇನೆ. ಸಹೋದರರೇ, ನನ್ನ ಪ್ರೀತಿಯ ಬಂಧುಗಳೇ, ಮಂಗಳೂರಿನ ಸುರತ್ಕಲ್ನಲ್ಲಿ ಇವತ್ತು ಜರುಗಿರುವ ಈ ಭೀಕರ ಅಪಪ್ರಚಾರದ ಸತ್ಯವೇನು? ಆ ವಿಡಿಯೋವನ್ನು ಹೇಗೆ ಸಂದರ್ಭದಿಂದ ತುಂಡರಿಸಿ ಎಡಿಟ್ ಮಾಡಲಾಯಿತು ಮತ್ತು ಯಾವ ಭೀಕರ ಪರಿಸ್ಥಿತಿಯಲ್ಲಿ ಶಾಲೆಯ ವಿರುದ್ಧ ದ್ವೇಷದ ಕಿಡಿಯನ್ನು ಹರಡಲಾಯಿತು ಎಂಬುದನ್ನು ಸಂಪೂರ್ಣ ಕಾನೂನಾತ್ಮಕಗಳೊಂದಿಗೆ ಇವತ್ತು ನಾನು ನಿಮಗೆ ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಉಸಿರು ಬಿಗಿ ಹಿಡಿದು ಕೇಳಿ. ಯಾಕಂದರೆ ನಮ್ಮ ಸುತ್ತಮುತ್ತಲಿನ ಇರುವ ಸಮಾಜದ ಕರಾಳ ಮುಖದ ಸಂಪೂರ್ಣ ಮಾಹಿತಿ ಇವತ್ತು ನಿಮಗೆ ಸಿಗಲಿದೆ. ಘಟನೆಯ ಆಳಕ್ಕೆ ಹೋಗುವುದಾದರೆ, ಮಂಗಳೂರು ಸುರತ್ಕಲ್ನ ಹೋಲಿ ಫ್ಯಾಮಿಲಿ ಶಾಲೆಯ ವರಾಂಡದಲ್ಲಿ ಮಕ್ಕಳು ಶಿಸ್ತಾಗಿ ನಿಂತು ಸುಶ್ರಾಷವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಒಂದು ಸಣ್ಣ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು. ಆ ವಿಡಿಯೋದಲ್ಲಿ ಒಬ್ಬ ಮುಗ್ಧ ವಿದ್ಯಾರ್ಥಿಯು ಅತ್ಯಂತ ಮಧುರವಾದ ಧ್ವನಿಯಲ್ಲಿ ಪವಿತ್ರ ಕುರ್ಆನ್ನ ಈ ದಿವ್ಯ ಆಯತ್ತುಗಳು ಮತ್ತು ಸೌಹಾರ್ದತೆಯ ಹದೀಸನ್ನು ಪಠಿಸುತ್ತಿದ್ದುದನ್ನು ಆ ವಿದ್ಯಾರ್ಥಿ ಪಠಿಸಿದ ಆಯತ್ ಇದಾಗಿದೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮ್ ಅಲ್ಲದಿ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಮ್ ಯಅಲಮ್. ಅದರ ಅರ್ಥ, ಓ ಸೃಷ್ಟಿಸಿದ ನಿನ್ನ ಪ್ರಭುವಿನ ನಾಮದಿಂದ, ಆತ ಮನುಷ್ಯನನ್ನು ಹೆಪ್ಪುಗಟ್ಟಿದ ರಕ್ತದಿಂದ
ಸೃಷ್ಟಿಸಿದ ಓದು, ನಿನ್ನ ಪ್ರಭು ಅತ್ಯಂತ ಉದಾರಿ, ಆತನೇ ಪೆನ್ನಿನ ಮೂಲಕ ವಿದ್ಯೆಯನ್ನು ಕಲಿಸಿದವನು. ಮತ್ತು ಆ ಸುಂದರ ಸೌಹಾರ್ದತೆಯ ಸಭೆಯಲ್ಲಿ ಪ್ರವಾದಿವರ್ಯ ಈ ಪವಿತ್ರ ಹದೀಸ್ ಕೂಡ ನೆನಪಿಸುವಂತಿತ್ತು. ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಖಲ್ಕು ಕುಲ್ಲುಹುಂ ಇಯಾಲ್ಲಾಹ್ ಫಅಹಬ್ಬುಲ್ ಖಲ್ಕು ಇಲಲ್ಲಾಹ್ ಮನ್ ಅಹ್ಸನ ಇಲಾ ಇಯಾಹಿ. ಅರ್ಥ, ಇಡೀ ಸೃಷ್ಟಿಯೇ ಅಲ್ಲಾಹನ ಕುಟುಂಬವಾಗಿದೆ. ಆತನ ಸೃಷ್ಟಿಗಳಿಗೆ ಯಾರು ಒಳಿತು ಮಾಡುತ್ತಾರೋ ಅವರೇ ಅಲ್ಲಾಹನಿಗೆ ಅತ್ಯಂತ ಪ್ರಿಯರಾದವರು. ಆದರೆ ಬಂಧುಗಳೇ, ಈ ವಿಡಿಯೋ ನೋಡಿದ ತಕ್ಷಣ ಕೆಲವು ಕೋಮುವಾದಿ ಮನಸ್ಥಿತಿಯ ವ್ಯಕ್ತಿಗಳು ಇಲ್ಲಿ 90% ಹಿಂದೂ ಸಮುದಾಯದ ಮಕ್ಕಳೇ ಕಲಿತಾ ಇದ್ದಾರೆ, ಆದರೆ ಇಲ್ಲಿ ಹನುಮಾನ್ ಚಾಲೀಸ ಪಠಣಕ್ಕೆ ಅವಕಾಶ ಇದೆ, ಹಿಂದೂ ಧರ್ಮದ ಆಚರಣೆಗೆ ಮಾತ್ರ ನಿರ್ಬಂಧವೇ ಎಂದು ಶಾಲೆಯ ವಿರುದ್ಧ ಭಾರೀ ಆಕ್ರೋಶದೊಂದಿಗೆ ಸಮಾಜದಲ್ಲಿ ದ್ವೇಷದ ಕಿಡಿ ಹರಡಲು ಆರಂಭಿಸಿದರು. ಆದರೆ ಕಾನೂನಿನ ತಕ್ಕಡಿಯಲ್ಲಿ ಈ ಪ್ರಕರಣದ ಪ್ರತಿಯೊಂದು ಸಾಕ್ಷ್ಯಗಳನ್ನು ತೂಗಿ ನೋಡಿದಾಗ ಅಲ್ಲಿ ನಡೆದಿದ್ದ ಅಸಲಿ ಸತ್ಯವೇ ಬೇರೆ ಎಂದು ಸಾಬೀತಾಗಿದೆ. ಆ ವಿಡಿಯೋ ಸಂಪೂರ್ಣವಾಗಿ ಎಡಿಟ್ ಆಗಿದೆ, ಸಂದರ್ಭದಿಂದ ತುಂಡರಿಸಿ ಕೇವಲ ತಮಗೆ ಬೇಕಾದ ಭಾಗವನ್ನು ಮಾತ್ರ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅಪಪ್ರಚಾರ ಮಾಡಲಾಗಿದೆ. ಆ ಪಾಪಿಗಳ ಕ್ರೂರತ್ವ ಮತ್ತು ಸುಳ್ಳಿನ ತೀವ್ರತೆ ಎಷ್ಟು ಮಿತಿಮೀರಿತೆಂದರೆ, ಕುರ್ಆನ್ ಪಠಣ ನಡೆದ ಅದೇ ಕಾರ್ಯಕ್ರಮದಲ್ಲಿ ಪವಿತ್ರ ಭಗವದ್ಗೀತೆಯ ಈ ದಿವ್ಯ ಶ್ಲೋಕಗಳು ಮತ್ತು ಹಿಂದೂ ಧರ್ಮದ ಪ್ರಾರ್ಥನೆಯನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಲಾಗಿತ್ತು. ಹೌದು ಸಹೋದರರೇ, ಸರ್ವಧರ್ಮ ಸಮಭಾವದ ಆಶಯದೊಂದಿಗೆ ಶಾಲೆಯಲ್ಲಿ ನಡೆದ ಆ ಪವಿತ್ರ ಕಾರ್ಯಕ್ರಮದ ಹಿಂದೂ ಪ್ರಾರ್ಥನೆಯ ಭಾಗವನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟು ಕೇವಲ ಕುರ್ಆನ್ ಪಠಣದ ಭಾಗವನ್ನು ಮಾತ್ರ ಹೆಕ್ಕಿಕೊಂಡು ಶಾಲೆಯ ವಿರುದ್ಧ ಮತ್ತು ಒಂದು ಸಮುದಾಯದ ವಿರುದ್ಧ ಅಪಪ್ರಚಾರ ನಡೆಸಲಾಗಿದೆ. ಇವರ ಈ ರಹಸ್ಯ ದ್ವೇಷ ಸಮಾಜಕ್ಕೆ ಗೊತ್ತಾಗದಿದ್ದರೂ ಆ ಸರ್ವಶಕ್ತನಾದ ಅಲ್ಲಾಹನಿಗೆ, ನಮ್ಮ ದೇಶದ ಶ್ರೇಷ್ಠ ಕಾನೂನಿಗೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಗೊತ್ತಾಗದಿರಲು ಹೇಗೆ ಸಾಧ್ಯ? ಭಗವದ್ಗೀತೆಯ ಶ್ಲೋಕಗಳ ಪ್ರಾರ್ಥನೆ ನಡೆದಿದ್ದರೂ ಅದನ್ನು ಮರೆಮಾಚಿ ಕೇವಲ ಸಮಾಜವನ್ನು ವಿಭಜಿಸುವ ಹುಂಬ ಧೈರ್ಯದಿಂದ ಈ ಕೃತ್ಯ ಎಸಗಲಾಗಿತ್ತು. ಇವತ್ತು ಸೋಷಿಯಲ್ ಮೀಡಿಯಾವನ್ನು ತಮಗೆ ಬೇಕಾದಂತೆ ಬಳಸಿ ಸಮಾಜದ ಶಾಂತಿ ಕದಡುವುದು ಒಂದು ಚಟವಾಗಿ ಮಾರ್ಪಟ್ಟಿದೆ. ಇಂತಹ ಅಪಪ್ರಚಾರ ನಡೆಸುವ ನರರಾಕ್ಷಕರ ಮುಖವಾಡ ಕಳಚಿದ ಆ ಜಾಗ ಮತ್ತು ಆ ನಿಜವಾದ ಮಾಹಿತಿ ಇವತ್ತು ಇಡೀ ದೇಶದ ಮುಂದೆ ಬರಬೇಕಿದೆ. ಮಂಗಳೂರು ಪೊಲೀಸರು ಈ ಎಡಿಟ್ ವಿಡಿಯೋ ಹಂಚಿಕೊಂಡವರ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಅದೇ ಶಾಲೆಗೆ ಕರೆದುಕೊಂಡು ಹೋಗಿ ಬಹಿರಂಗವಾಗಿ ಕ್ಷಮಾ ಯಾಚಿಸುವಂತೆ ಮಾಡಬೇಕು. ಇಲ್ಲದಿದ್ದರೆ ಇಂತಹ ದೇಶದ್ರೋಹಿಗಳಿಗೆ ಇನ್ನಷ್ಟು ಧೈರ್ಯ ಬಂದು ನಮ್ಮ ದೇಶದ ಸಂವಿಧಾನ ಮತ್ತು ಸೌಹಾರ್ದತೆಯನ್ನು ನಾಶ ಮಾಡುತ್ತಾರೆ. ಬಂಧುಗಳೇ, ಪವಿತ್ರ ಗ್ರಂಥಗಳು ನಮಗೆ ಪ್ರೀತಿಯ ಹಾದಿಯನ್ನು ತೋರಿಸಿದರೆ ನಮ್ಮ ದೇಶದ ಸಂವಿಧಾನವು ನಮಗೆ ನ್ಯಾಯದ ಹಾದಿಯನ್ನು ತೋರಿಸುತ್ತದೆ. ಈ ಘೋರ ಅಪಪ್ರಚಾರದ ಬಗ್ಗೆ, ಇಂತಹ ಸುಳ್ಳು ಸುದ್ದಿ ಹರಡುವ ಪಾಪಿಗಳಿಗೆ ಸಿಗಬೇಕಾದ ಕಠಿಣ ಶಿಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ಮತ್ತೊಂದು ಸತ್ಯ ಘಟನೆಯ ಆಳವಾದ ಹಾಗೂ ಅದ್ಭುತ ವಿಶ್ಲೇಷಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ಶಾ ಅಲ್ಲಾಹ್ ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.